ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ಸಲ ಒಂದು ಕಾಡಿಗೆ ಬೆಂಕಿ ಬಿದ್ದು ಬಹುತಾಂಶ ಕಾಡೆಲ್ಲ ಸುಟ್ಟು ಹೋಗಿರುತ್ತೆ. ಗಾಳಿಯ ವಿರುದ್ಧ ದಿಶೆಯಲ್ಲಿರುವಂತಹ ಸ್ವಲ್ಪ ಭಾಗ ಮತ್ತು ಅತಿಯಾದ ಹಸಿಯಾಗಿರುವಂತಹ ಕೆಲವೊಂದು ಗಿಡ ಮರಗಳು ಮಾತ್ರ ಆ ಕಾಡಲ್ಲಿ ಉಳಿದಿರುತ್ತೆ. ಸುಟ್ಟಂತ ಕಾಡಿನ ಸ್ಥಿತಿಯನ್ನ ನೋಡಿ ಕಾಡು ಒಂದೇ ಸವನೆ ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತೆ. ದುಃಖ ಆಗಿರುತ್ತೆ ಅದಕ್ಕೆ. ಕಾಡು ದುಃಖಿಸುವುದನ್ನ ನೋಡಿದಂತಹ ಪಕ್ಷಿಗಳು ಅದನ್ನ ಸಮಾಧಾನ ಮಾಡ್ತಾ ಮಾಡ್ತಾ, ನಿಮ್ಮವರೇ ನಿನಗೆ ಬೆಂಕಿ ಇಡಲು ಹಚ್ಚಿದ್ದಾರೆ, ನಿಮ್ಮವರೇ ನಿನಗೆ ಬೆಂಕಿ ಇಡಲು ಹಚ್ಚಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಹೇಳಿ ಹೋಗ್ತಿರ್ತವೆ. ಯಾರು? ಪಕ್ಷಿಗಳು. ಪಕ್ಷಿಗಳ ಮಾತು ಕೇಳಿ ಕಾಡಿಗೂ ಕೂಡ ಸಂಶಯ ಹುಟ್ಟುತ್ತೆ. ಯಾರು ಹಚ್ಚೋಕೆ ಹಚ್ಚಿರಬಹುದು, ಯಾರು ಈ ಬೆಂಕಿ ಇಡೋಕೆ ಹೇಳಿರಬಹುದು, ಇಂಥ ನೀಚ ಕೆಲಸ ಯಾರು ಮಾಡಿರಬಹುದು ಅನ್ನುವಂತಹ ಸಂಶಯ ಕಾಡಿಗೆ ಕಾಡೋಕ್ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಯಾವ ಕಡ್ಡಿಯಿಂದ, ಯಾವ ಬೆಂಕಿ ಕಡ್ಡಿಯಿಂದ ಆ ಕಾಡಿಗೆ ಬೆಂಕಿಯನ್ನ ಇಡಲಾಗಿತ್ತೋ ಆ ಕಡ್ಡಿ ಕೂಡ ಬರುತ್ತೆ ಅಲ್ಲಿ. ಬಂದು ಕಾಡಿಗೆ ಸಮಾಧಾನ ಹೇಳ್ತಾ ಹೇಳ್ತಾ, ನೀನೇನು ಅಂಜಬೇಡ, ಮತ್ತೆ ಮಳೆಗಾಲ ಬಂದ್ರೆ ಸಾಕು, ಮತ್ತೆ ನೀನು ಹೊಸದಾಗಿ ರೂಪುಗೊಳ್ಳುವಿ, ಯಾಕೆ ಧೈರ್ಯ ಕಳೆದುಕೊಳ್ಳುವೆ, ಹಾಗೆ ಹೀಗೆ ನಟಿಸ್ತಾ ವಿಶೇಷ ರೂಪದಲ್ಲಿ ಕಾಡಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡುತ್ತೆ. ಯಾವುದು? ಬೆಂಕಿ ಕಡ್ಡಿ. ಇದು ಸಮಾಧಾನ ಮಾಡುವ ರೀತಿ ನೋಡಿ ಪಕ್ಷಿಗಳ ಮಾತಿನಿಂದ ಸಂಶಯದಲ್ಲಿರುವಂತಹ ಕಾಡು ಆ ಬೆಂಕಿ ಕಡ್ಡಿಗೆ ಕೇಳುತ್ತೆ. ನನಗೆ ನಮ್ಮವರೇ ಬೆಂಕಿ ಇಟ್ಟಿದ್ದಾರೆ ಅಂತ ಪಕ್ಷಿಗಳೆಲ್ಲ ಹೇಳ್ತಿವೆ, ನನಗ್ಯಾಕೋ ನಿನ್ನ ಮೇಲೇನೆ ಅನುಮಾನ ಅಂತ ಕಾಡು ಆ ಬೆಂಕಿ ಕಡ್ಡಿಗೆ ಕೇಳುತ್ತೆ. ಆಗ ಬೆಂಕಿ ಕಡ್ಡಿ ಏನ್ ಹೇಳುತ್ತೆ ಕೇಳಿ ಬಂಧುಗಳೇ. ಅಯ್ಯೋ ಶಿವನೇ, ಬೆಂಕಿ ಹಚ್ಚಿದ್ದು ನಾನಲ್ಲಯ್ಯ, ಆ ಮದ್ದು ಬೆಂಕಿ ಹಸ್ತಿರಬೇಕಾದ್ರೆ ತಡೆಯೋಕೆ ಹೋಗಿ ನನ್ನ ಸ್ವಲ್ಪ ಭಾಗವೂ ಕೂಡ ಸುಟ್ಟಿದೆ, ಬೇಕಾದ್ರೆ ನೋಡು ಅಂತ ಕಡ್ಡಿಯ ಸ್ವಲ್ಪ ಮುಂದಿನ ಭಾಗವನ್ನ ತೋರಿಸುತ್ತೆ. ಅದು ನಿಮ್ಗೆ ಗೊತ್ತು ಬಂಧುಗಳೇ, ಬೆಂಕಿ ಹಚ್ಚಿದಾಗ ಕಡ್ಡಿಯ ಸ್ವಲ್ಪ ಭಾಗ, ಮುಂದಿನ ತುದಿ ಏನಿರುತ್ತಲ್ಲ ಮಧ್ಯನಿಂದ ಸುತ್ತುವರೆದಂತಹ ಭಾಗ, ಆ ಭಾಗ ಸುಟ್ಟಿರುತ್ತೆ. ಅದನ್ನ ತೋರಿಸಿ ನಂಬಿಸುತ್ತೆ ಕಡ್ಡಿ. ಯಾರಿಗೆ? ಕಾಡಿಗೆ. ಆ ಸ್ವಲ್ಪ ಸುಟ್ಟ ಭಾಗವನ್ನ ನೋಡಿ ಕಾಡು ಮತ್ತೆ ಇದು ಇರ್ಲಿಕ್ಕಿಲ್ಲ, ಈ ಕಡ್ಡಿ ಆ ಕೆಲಸ ಮಾಡಿರ್ಲಿಕ್ಕಿಲ್ಲ ಅಂತ ಕಡ್ಡಿಯ ಮೇಲೆ ಮತ್ತೆ ಪ್ರೀತಿಯನ್ನ ಇಟ್ಕೊಳ್ಳುತ್ತೆ. ಬಂಧುಗಳಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ, ನಮ್ಮವರು ಬೆಂಕಿ ನೇರವಾಗಿ ಹಚ್ಚಲ್ಲ. ನಮ್ಮವರು ನೇರವಾಗಿ ಬೆಂಕಿ ಹಚ್ಚದೇ ಇದ್ದು ಬೆಂಕಿ ಹಚ್ಚುವವರಿಗೆ ಮಾತ್ರ ಪೂರ್ತಿ ಸಪೋರ್ಟ್ ಆಗಿರ್ತಾರೆ ಅಥವಾ ಬೆಂಬಲವಾಗಿರ್ತಾರೆ. ಕಡ್ಡಿ ನೋಡಿ ಎಷ್ಟಿರುತ್ತೆ, ಮದ್ದು ನೋಡಿ ಎಷ್ಟಿರುತ್ತೆ. ಕಡ್ಡಿ ಇಲ್ಲದೆ ಮದ್ದು ಏನು ಮಾಡಬಹುದು ಹೇಳಿ? ಕಡ್ಡಿ ಮದ್ದಿಗೆ ಪೂರ್ತಿ ಬೆಂಬಲವಾಗಿ ನಿಂತು ಕಾಡಿಗೆ ಬೆಂಕಿ ಹಚ್ಚಿ ಪುನಃ ಮತ್ತ ನಟಿಸ್ತಾ ಬಂದು ಕಾಡಿನ ಪ್ರೀತಿಯನ್ನ ಗಳಿಸಿತ್ತು. ಅದೇ ರೀತಿ ನಮ್ಮ ಹತ್ತಿರವಿದ್ದವರು ಕೂಡ ನಟಿಸ್ತಿರ್ತಾರೆ ಬಂಧುಗಳೇ. ನಾವೆಲ್ಲ ಹುಷಾರಾಗಿರಬೇಕು. ಧನ್ಯವಾದಗಳು.